ಮೊದಲಿನಿಂದ ಶ್ಲೋಕ ಓದಲ್ಲ, 10ರಿಂದ ಮುಂದೆ ಓದ್ತಾ ಹೋಗ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾಮ್ಯಾಶಾಂ ಯಾನ್ ಪ್ರಭೋಕ್ತಾ ಬಹುಫಲ ಸಮಿತೆ ಕ್ಷೀರಿಣೀಂ ಪ್ರೇಕ್ಷಯಾಂತೀಂ ಸ್ಯಾನಂದೂರಂ ಚ ದೈತ್ಯಂ ಸಪತಿ ವಿಚಿತವಾನ್ ಫಾಲ್ಗುಣಂ ತೀರ್ಥಮಾಪ್ತಃ ಸೇತುಂ ಚಾತ್ರಾಪಿ ಹಾಸ್ಯಂ ಖಲಮತ ಕೃತವಾನ್ ಸರ್ವಜಿದ್ರಂಗನಾಥಂ ನತ್ವಾ ಯಾನ್ ವಿಶ್ವವಂದ್ಯೋ ಹ್ಯುಪನತಿ ವಿಬುಧೌ ಕಸ್ಯ ವೇನ್ಮಾಂ ಸಧನ್ಯಃ. ವಿಶ್ವಾದೀನಾಂ ಶತಾರ್ಥ ಪ್ರವಚನ ಚತುರೋ ದಾನ ಸೂಕ್ತಾರ್ಥವಾದಿ ದಿವ್ಯಜ್ಞಾನ ಪ್ರಕಾಶಿ ಸಕಲ ಜಗಜ್ಜಿದಖಿಲ ಜ್ಞಾವಿದ ಪ್ರಾಪ್ತರೂಪ್ಯಃ. ಭೀಮೋ ವಾ ಭೀಮಸಂದಃ ಖಲಕುಲದಮನೆ ಗೀತಿಕಾ ಭಾಷ್ಯಕಾರಿ ಗುರುವರ್ಚೀಯಾನುದೀಚಿ ಮಮ ಮನಸಿ ಲಸೇತ್ ತೀರ್ಥಶೋಧಿ ಸಮತ್ವಃ. ಗಂಗಾತಾರಿ ಸುಕರ್ಮೋಪಗತ ಬದರಿಕಾಂತೋತ್ರ ನಾರಾಯಣಂ ಯೋ ನತ್ವೈಕಾಂತೆ ಸಮುದ್ಯತ್ ಪ್ರವಚನ ಕೃತತೋ ಸತ್ತಪಃ ಕೃಷ್ಣನುನ್ನಃ. ಆಪ್ತೇಭ್ಯಃ ಕಾರ್ಯಲೇಖಿ ಸ್ವಮನುಗತ ನಿಜ ಪ್ರೇರಕ ಪಾಣಿಮಾತ್ರಾತ್ ಮಾರುತ್ಯಾಭಃ ಪ್ರಪಶ್ಯನ್ ಹರಿಮಪಿ ಗಿರಿಣಾ ಸಾರ್ಧಮೃತ್ಯೈ ಸಮೇ ಸ್ಯಾತ್. ಯೋ ಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯಸಾಲಂಚ ಚಿತ್ರಂ ತತ್ರ ಋಷೀಣಾಂ ಸಮಾಜೆ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ. ಕರ್ತಾರಂ ಭರತವರಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣಾ ಗಣಿತ ಗುಣಮಸೌ ಪ್ರೀಯತಾಂ ಮೇ ಸಚೇಷಃ. ಸರ್ವಾಂಗೈಃ ಸರ್ವವಂದ್ಯೈಃ ವಿಮಲಕುವಲಯತ್ ಶ್ಯಾಮಲೈಃ ಶೋಭಮಾನಂ ಸಜ್ಞಾನಾನಂದನೆ ತೇಜ ಪ್ರವರ ಗುಣಮಯೈಃ ಪೂರ್ಣಲಾವಣ್ಯರೂಪೈಃ. ಬಿಂಬೋಷ್ಠಂ ಪದ್ಮಪಾದಂ ಶುಭ ಕಪಿಶ ಜಟಂ ಸೈಣ ಚರ್ಮಾಣಮೀಶಂ ದೃಷ್ಟ್ವಾ ಕೃಷ್ಣ ನತ್ವೋಪಗೂಢಃ ಸ ಗುರುರವತು ನಃ ಸೂಪವಿಷ್ಟೋ ಮುನೀಷ್ಟಃ. ಶಿಷ್ಯಂ ವ್ಯಾಸಸ್ಯ ನಾರಾಯಣಮಥ ಚಕತಂ ಸೇತುಂ ಸರ್ವಹೇತುಂ ಸುಮತ್ಸ್ಯಂ ತಾಶ್ವಾಸ್ಯಂ ಕೂರ್ಮಕೋಲೌ ನೃಹರಿಮತಮನುಂ ವಾಮನಂ ಬುದ್ಧರಾಮೌ. ವ್ಯಾಸಂ ಕಾಕುತ್ಸ್ಥ ಕೃಷ್ಣಾವತಿಚಿತ ಅತಿಚಿರಮಿತರಾ ನಂದನಂ ಕಲ್ಕಿ ಯಜ್ಞೌ ಸಿದ್ಧೇಶಂ ನೌಮಿ ಧನ್ವಂತರಿ ವರವನಿತಾಖ್ಯಂ ತಮೇನಂ ಸ್ಮರಂತಂ. ದತ್ತಾತ್ರೇಯಂ ಕುಮಾರಂ ಹೃದಿ ದದದೃಷಭಂ ಹಂಸ ಕೃಷ್ಣೌ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ ಸದಶ ಶತಸಹಸ್ರಾದ್ಯನಂತಾವತಾರಂ. ತನ್ನುನ್ನಸ್ತತ್ವಸೂಕ್ತೈ ವರಮುಚಿತ ನರೈಃ ಏಷ ಸೇವ್ಯತ್ವಮಾಪ್ತಃ ಕೃಚ್ಛ್ರಾದ್ಯಾತ್ರೋನ್ಮುಖೋ ಮೇ ಸಗತಿರಪಿ ಹರಿಃ ವ್ಯಾಸನಾರಾಯಣಾಖ್ಯಃ. ಮಧ್ವಮುನಿ ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ವೇದವ್ಯಾಸರ ಆಣತಿಯಂತೆ ನಾರಾಯಣನ ಆಶ್ರಮಕ್ಕೆ ತೆರಳಿ ವ್ಯಾಸರ ಜೊತೆಗೇನೆ ಅಲ್ಲಿ ನಾರಾಯಣನನ್ನ ಕಂಡು ವ್ಯಾಸನಾರಾಯಣರಲ್ಲಿ ಈ ಹಿಂದೆ ಕಂಡ ಎಲ್ಲ ಭಗವದ್ ರೂಪಗಳಲ್ಲಿ ಎಲ್ಲ ಒಂದೇ ರೂಪ ವ್ಯತ್ಯಾಸ ಇಲ್ಲ ಅನ್ನುವುದನ್ನ ಕಂಡು ಇಲ್ಲೇ ಇರುವೆ ರೂಪವನ್ನ ಚಿಂತಿಸುತ್ತಾ ಹೋಗಲಾರೆ ಅನ್ನುವ ಬೇಡಿಕೆ ಇಟ್ಟಾಗ, ಬೇಕಪ್ಪ ನಿಮ್ಮಂತವರು ಭೂಮಿಯಲ್ಲಿ ಕಾಲಿಡಬೇಕು, ಭಕ್ತರ ದೊಡ್ಡ ಸಮೂಹ ಭಗವಂತನಿಗಾಗಿ ಕಾದು ಬಾಡಿದೆ, ನೀನು ಬೆಳಕು ಬೀರಿ ಅವರ ಬದುಕಿಗೆ ನೀರನ್ನೆರೆದು ಮತ್ತೆ ಚಿಗುರೊಡೆಸಿ ಅವರಲ್ಲೂ ಚೈತನ್ಯದ ಚಿಲುಮೆಯನ್ನ ಹರಿಸಬೇಕಿದೆ ಅನ್ನುವ ಆದೇಶವನ್ನ ಮಾಡಿ ಕಳುಹಿಸಿಕೊಟ್ರು. ಲಬ್ಧ್ವಾನುಜ್ಞಾಂ ಮುಕುಂದಾತ್ ಸ್ವಜನಮುಪಗತೋನೇಕ ಭಿಕ್ಷಾ ಪ್ರಭೋಕ್ತ ತುಲ್ಯಂ ಭಾಷ್ಯಂ ಚ ಕುರುವನ್ ಸ್ವಸಮ ಗುಣಗಣಂ ಸಂಪ್ರಯಾತಃ ಪುನರ್ಯಾನ್. ಷಟ್ಶಾಸ್ತ್ರಾಶೇಷ ಶಾಖಾ ಸ್ವಖಿಲ ವಿಜಯವಾನ್ ಶೋಭನಂ ಸೂರಿವರ್ಯಂ ಶಿಷ್ಯಂ ಲಬ್ಧ್ವಾತಿ ಚೈತ್ರಂ ಪುನರಪಿ ವಿವಿಧಾನ್ ಪ್ರಾಪ್ತರೂಪ್ಯೋ ಗತಿರ್ಮೇ. ಆಚಾರ್ಯರ ಮುಂದಿನ ಪ್ರಯಾಣದ ಕುರಿತಾದ ಚಿಂತನೆಯನ್ನು ಈ ಪದ್ಯ ನಿರೂಪಣೆ ಮಾಡ್ತಾ ಇದೆ. ಮುಂದಿನ ಪ್ರಯಾಣದಲ್ಲಿ ವ್ಯಾಸನಾರಾಯಣರಿಂದ ಅನುಜ್ಞಾಂ ಲಬ್ಧ್ವಾ, ಅನುಜ್ಞೆಯನ್ನ ಪಡೆದು ಉತ್ತರ ಬದರಿಯಿಂದ ದಕ್ಷಿಣದ ಬದರಿಗೆ ಬಂದ್ರು. ಉತ್ತರ ಬದರಿ ಅಂದ್ರೆ ಈಗ ನಾವು ಲೋಕದಲ್ಲಿ ನೋಡುವಂತಹ ಬದರಿಗಿಂತ ಮತ್ತೆ ಮೇಲೆ ಇರುವಂತ
ಇಂದ ದಕ್ಷಿಣ ಬದರಿಗೆ ಬಂದ್ರು ಅಂದ್ರೆ ಕೆಳಗಿಳಿದ್ರು ಅಂತ ಅರ್ಥ. ಮುಕುಂದಾತ್ ಲಬ್ಧ್ವಾ ಅನುಜ್ಞಾಂ ಸ್ವಜನಂ ಉಪಗತಃ. ತನ್ನ ಶಿಷ್ಯರಿದ್ದಂತಹ ಅನಂತ ಮಠಕ್ಕೆ ಬಂದ್ರು. ತನ್ನವರು ಅಲ್ಲಿ ವಾಸವಾಗಿದ್ರು. ಶಿಷ್ಯರೆಲ್ಲ ಅಲ್ಲೇ, ಅಯ್ಯೋ ಗುರುಗಳು ನಮ್ಮನ್ನ ತೊರೆದು ಹೊರಟೇ ಹೋದರಲ್ವಾ ಅಂತ ವ್ಯಥೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ಇಂಥ ಗುರುಗಳನ್ನ ಕೊಟ್ಟಿ ಮತ್ತೆ ಕಿತ್ತುಕೊಂಡು ಬಿಟ್ಟಿ, ಯಾಕೆ ಹೀಗೆ ನಾವು ಗುರುಗಳ ಸಾನ್ನಿಧ್ಯದಲ್ಲಿ ಇರುವುದು ನಿನಗೆ ಇಷ್ಟವಾಗ್ಲಿಲ್ವಾ ಅಂತೆಲ್ಲ ಬೇಡಿಕೊಳ್ತಾ ಇದ್ರು. ಹಾಗೆ ಬೇಡಿಕೊಂಡದ್ದರ ಪರಿಣಾಮವು ಎನ್ನುವ ಹಾಗೆ ಗುರುಗಳು ವಾಪಸ್ ಬಂದ್ರು. ಆನಂದಕ್ಕೆ ಪಾರ ಇದೆಯಾ? ಮತ್ತೆ ನಿಧಿ ಸಿಕ್ಕಿದ ಅತ್ಯಂತ ದರಿದ್ರನೊಬ್ಬ ಕುಣಿದು ಕುಪ್ಪಳಿಸುವಂತೆ ಕುಣಿದು ಬಿಟ್ರು ಹುಡುಗರೆಲ್ಲ. ಗುರುಗಳ ಜೊತೆಗೆ ಮತ್ತೆ ಪಾದಯಾತ್ರೆ ಪ್ರಯಾಣ ಸಿದ್ಧವಾಯಿತು. ದಾರಿಯಲ್ಲಿ ಅಗ್ನಿಶರ್ಮ ಅನ್ನುವಂತಹ ಇನ್ನು ಅನೇಕ ಭಿಕ್ಷಾ ಪ್ರಭೋಕ್ತ ಆಚಾರ್ಯ ವಾಪಸ್ ಬಂದ್ರು ಅಂತ ಗೊತ್ತಾದಾಗ ಎಲ್ರಿಗೂ ಸಂತೋಷ ಆಯ್ತು. ಒಂಥರ ವೈರಲ್ ಸುದ್ದಿ. ಆಚಾರ್ಯರು ಬದರಿಗೆ ಹೊರಟು ಬಿಟ್ರು, ಅವ್ರು ನಮ್ಗೆ ಇನ್ನು ನೋಡ್ಲಿಕ್ಕೆ ಸಿಗಲ್ವಾ ಅನ್ನುವ ವ್ಯಥೆಯಿಂದ ಎಲ್ಲ ಒಂದು ಕಡೆ ಅವರವರೇ ಹೌದಾ 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 ಅಂತ ಮಾತಾಡಿಕೊಂಡು ಸೇರ್ಬಿಟ್ಟಿದ್ದಾರೆ. ಗುರುಗಳು ವಾಪಸ್ ಬಂದ್ರು ಅಂತ ಗೊತ್ತಾದಾಗ ಮತ್ತೆ ಈ ಗುರುಗಳು ಯಾವಾಗ ಈ ಉತ್ತರದ ಬದರಿಯತ್ತ ಹೊರಟು ಹೋಗಿ ನಮ್ಮ ಕೈಗೆ ಸಿಗಲ್ವು ಅಂತ ಅನ್ಕೊಂಡು ಒಟ್ಟೊಟ್ಟಿಗೆ ಎಲ್ರೂ ಭಿಕ್ಷಾ. ಗುರುಗಳಿಗೆ ನಾವು ಭಿಕ್ಷೆ ಹಾಕಬೇಕು, ಗುರುಗಳಿಗೆ ನಾವು. ಯಾಕಂದ್ರೆ ದೊಡ್ಡವರಿಗೆ ತುತ್ತು ಅನ್ನ ಹಾಕುವುದು ಅಂತ ಅನ್ನೋದು ಒಂದು ಜೀವನದ ದೊಡ್ಡ ಭಾಗ್ಯ. ಅದು ಭಗವಜ್ಞಾನಿಗಳಿಗೆ ನಾವು ಒಂದು ತುತ್ತನ್ನ ಕೊಡ್ತೇವೆ ಅಂತಂದ್ರೆ ಅವರಿಗೆ ಉಪಯುಕ್ತವಾದ, ಅವರಿಗೆ ಯೋಗ್ಯವಾದ, ಶಾಸ್ತ್ರೀಯವಾದ ಪದಾರ್ಥವನ್ನ ಅರ್ಪಿಸ್ಬೇಕು ಅಂತಿರುದು. ನಮ್ಮನೇಲಿ ಒಂಚೂರು ಜಾಸ್ತಿ ಇದೆ ಕೊಟ್ಬಿಡೋಣ, ಅಥವಾ ನನಗೆ ಇದೇ ಸಿಗುದು ಬೇಕಿದ್ರೆ ತಗೊಳ್ಳಿ, ಆದ್ರೆ ನನಗೆ ಪುಣ್ಯ ಬರಲಿ ಅಷ್ಟೇ, ಅವ್ರಿಗೆ ಏನ್ ಬೇಕು ಅಂತ ಯೋಚಿಸದೆ ಸುಮ್ನೆ ಅದನ್ನ ಯಾರೇ ಆದ್ರೆ ಗುರುಗಳು ಅಂತಲ್ಲ, ಯಾರೇ ಒಬ್ರಿಗೆ ನಾವ್ ಏನೇ ಕೊಡ್ತೇವೆ ಅಂತಂದ್ರೆ ನಾವು ಉಪಯೋಗಿಸ್ಲಿಕ್ಕೆ ಆಗುವಂಥದ್ದು, ಅವರಿಗೆ ಇಷ್ಟವಾಗುವಂಥದ್ದು, ಅವರ ಜೀವನದಲ್ಲಿ ಅದು ವಸ್ತು ಅನ್ನ ಮಾತ್ರ ಅಂತಲ್ಲ, ಯಾವುದೇ ಪದಾರ್ಥವನ್ನ ನೀಡುವಾಗ್ಲೂ ಅವರ ಮನಸ್ಸಿಗೆ ಹಿತವಾಗುವಂಥದ್ದನ್ನ ಕೊಡ್ಬೇಕು. ಆದ್ರೆ ಗುರುಗಳು ಅಂಥದ್ದು ಯಾವುದೇ ಲೋಕದ ಪದಾರ್ಥಗಳನ್ನ ಅವರು ಸ್ವೀಕರಿಸುವುದಿಲ್ಲ. ಅವರಿಗೆ ಕುದುರೆ ಕೊಡ್ತೇವೆ, ಆನೆ ಕೊಡ್ತೇವೆ ಅಂದ್ರೆ ಅವ್ರು ತಗೊಂಡು ಏನ್ ಮಾಡುದು? ಅವರು ಜಗತ್ತಿನ ಜೊತೆಗೆ ಇಂಥ ಯಾವ ಸಂಪರ್ಕದಲ್ಲಿಯೂ ಇಲ್ಲ. ಅವ್ರು ಇವತ್ತು ಹೊರಡುವಾಗ ನೀವು ಕುದುರೆ ಕೊಟ್ರೆ ಅದ್ರಲ್ಲಿ ಹತ್ತಿ ಹೋಗ್ತಾರೆ, ಆದ್ರೆ ಈ ಕುದುರೆ ನೀವೇ ಇಟ್ಕೊಳ್ಳಿ ಅಂದ್ರೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಹಾಗಿದ್ದವ್ರಿಗೆ ಏನ್ ಕೊಡುದು? ಮತ್ತೆ ಕೊಟ್ಟದ್ದು ಅತ್ಯಂತ ಸಾರವತ್ತಾಗಿ ದೇಹಕ್ಕೆ ಸೇರಿ ಅದು ಅವರಿಗೆ ತಲುಪಿತು ಅಂತ ಭಾವ ಬರುವುದು ಹೊಟ್ಟೆಗೆ ಹಾಕಿದಾಗ. ಹಾಗಾಗಿ ಎಲ್ಲರೂ ಬಂದ್ರು. ಮಧ್ವ ವಿಜಯದಲ್ಲಿ ಅಗ್ನಿಶರ್ಮಾದಿ ಅನೇಕ ಋತ್ವಿಜರು, ಅನೇಕ ಭಕ್ತರು, ಅನೇಕ ಗುರುಗಳನ್ನ ಇಷ್ಟಪಡುವವರು ಅಲ್ಲಿ ಬಂದ್ರು. ಎಲ್ರು ಯಾರೆಲ್ಲ ಹೀಗೆ ಅಂತ ಅಲ್ಲಿ ಯಾವ ವಿವರಣೆಯನ್ನು ಕೊಟ್ಟಿಲ್ಲ. ಅಗ್ನಿಶರ್ಮ ಮೊದಲಾದ ಬಹಳ ಮಂದಿ ಭಕ್ತರು ಭಿಕ್ಷೆಗೆ ಅಂತ ನಮ್ಮನೆಗ್ ಬನ್ನಿ ಅಂತ ಕರೆದ್ರು. ಆದ್ರೆ ಅವರು ಆ ಗುರುಗಳು ಹೇಳಿದ್ರು ಎಲ್ಲರ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ, ಎಲ್ಲ ನಾನಿದ್ದಲ್ಲಿಗೆ ತಗೊಂಡು ಬನ್ನಿ ಎಂದ್ರು. ಅವರೆಲ್ಲ ಅಡಿಗೆ ಮಾಡ್ಕೊಂಡು ಬಂದ್ರು. ಗುರುಗಳಿದ್ದಲ್ಲಿಗೆ ಮಾಡ್ಕೊಂಡು ಬಂದು ಗುರುಗಳಿಗೆ ಕೊಟ್ರು. ಅದನ್ನ ಪ್ರಭೋಕ್ತ. ಆಶ್ಚರ್ಯ ಏನು ಅಂದ್ರೆ, ಅಯ್ಯೋ ಎಲ್ರು ತಂದು ಬಿಟ್ರೆ ಇವತ್ತೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲ ನಾನಿವತ್ತು ತರ್ತೇನೆ ಅಂತ ಎಲ್ರ ತಲೆಯಲ್ಲಿ ತಂದು ಅಲ್ಲಿ ನೋಡಿದ್ರೆ ಎಲ್ಲರ ಭಿಕ್ಷೆಯೂ ಬಂದು ಎದುರುಗಡೆ ಸಿಕ್ಕಿದೆ. ಅವರಿಗೆಲ್ಲ ಬೇಜಾರು. ಓ, ನಾವು ತಂದದ್ದು ಇವತ್ತು ಹಾಗಾದ್ರೆ ಗುರುಗಳಿಗೆ ಸೇರಲ್ಲ, ನಾವು ತಂದು ಕೊಟ್ಟದ್ದು ವ್ಯರ್ಥ ಆಯ್ತು ಅಂದ್ರೆ ಗುರುಗಳಿಗೆ ಸೇರ್ಲಿಲ್ಲ ಅನ್ನೋ ವಿಷಯದಲ್ಲಿ ಮಾತ್ರ. ಅದು ಯಾರಿಗಾದ್ರೂ ಶಿಷ್ಯರಿಗೆ ಸೇರುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಗುರುಗಳಿಗೆ ಅದು ಸಿಗ್ಲಿಲ್ಲ ಅನ್ನುವ ವ್ಯಥೆ ಉಂಟಾಯ್ತು. ಗುರುಗಳೇನ್ ಮಾಡಿದ್ರು ಅಂದ್ರೆ, ನೀವೇನ್ ಯೋಚನೆ ಮಾಡ್ಬಿಡಿ, ಎಲ್ಲರೂ ತಂದದ್ದನ್ನ ಕೊಡಿ, ತಂದಿಡಿ, ಬಡಿಸಿ. ಎಲ್ಲರೂ ತಂದು ಬಡಿಸಿದ್ರು. ಆಶ್ಚರ್ಯ ಏನು ಅಂದ್ರೆ, ಅಷ್ಟು ತಂದದ್ದನ್ನ ತಿಂದು ಜೀರ್ಣಿಸಿಕೊಂಡ್ರು. ಅಷ್ಟು ಜನ ಏನೇನು ಅವರವರಿಗೆ ಇಷ್ಟ ಬಂದ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡಿದ್ರು, ಎಲ್ಲ ತಂದು ಹಾಕಿದರೆ ಎಲ್ಲವನ್ನು ಆಚಾರ್ಯರು ಉಂಡು ಜೀರ್ಣಿಸ್ಕೊಂಡ್ ಬಿಟ್ಟಿದ್ದಾರೆ. ಹೊಟ್ಟೆ ಚೂರು ದಪ್ಪವೂ ಆಗ್ಲಿಲ್ಲ. ಅನಾಯಾಸವಾಗಿ ಎಲ್ರಿಗೂ ತೃಪ್ತಿ ಆಯ್ತಾ, ನಾನು ಆಹಾರ ಸ್ವೀಕರಿಸಿದ್ದು ನಿಮಗೆ ಸಮಾಧಾನ ಆಯ್ತಾ ಅಂತ ಎಲ್ಲರನ್ನು ಒಳಿತಿನ ಮಾತಾಡಿ ಅಲ್ಲಿಂದ ಹೊರಟ್ರು.
ಗುರುಗಳು ಅಂದ್ರೆ ಆಚಾರ್ಯರಿಗೆ ನಾರಾಯಣ ಗುರುಗಳು ಆದೇಶವನ್ನು ಕೊಟ್ಟು ಕಳಿಸಿದ್ರು. ನೀನು ಹೋದ ತಕ್ಷಣ ಆ ಅಂದ್ರೆ ಇಲ್ಲಿಂದ ಹೋಗುವಾಗ ಗುರುಗಳಿಗೆ ಒಪ್ಪಿಸ್ಲಿಕ್ಕೆ ಅಂತ ಗೀತಾ ಭಾಷ್ಯವನ್ನ ರಚನೆ ಮಾಡಿದ್ರು. ಅಂದ್ರೆ ಹೋಗುವಾಗ ದೇವರ ಹತ್ರ ತೋರಿಸ್ಲಿಕ್ಕೋಸ್ಕರ. ಅಲ್ಲಿಂದ ವಾಪಸ್ ಬರುವಾಗ ಮತ್ತೆ ಈ ಗುರುಗಳೇ ಅಂದ್ರೆ ದೀಕ್ಷೆ ಕೊಟ್ಟ ಗುರುಗಳು ಅಚ್ಯುತ ಪ್ರಜ್ಞರು ಒಂದು ಗಲಾಟೆ ಮಾಡಿದ್ರು. ಈ ಬಾರಿ ಬಾರಿ ಮಾತಾಡ್ತೀಯಲ್ವಾ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಹಾಗಾಗ್ಬೇಕು, ಹೀಗಾಗ್ಬೇಕು, ಇದಲ್ಲ ಅಭಿಪ್ರಾಯ, ಅದು ಅಭಿಪ್ರಾಯ, ಅದು ಸೂತ್ರಕ್ಕೆ ಅಪೇಕ್ಷಿತವೇ ಅಲ್ಲ, ಇದು ನಿಜವಾದ ಸೂತ್ರದ ಭಾವ ಅಂತೆಲ್ಲ ಅಷ್ಟು ಮಾತಾಡ್ತೀಯಲ್ವಾ. ನೀನು ಅಷ್ಟು ನಿನಗೆ ಕೊಬ್ಬಿದ್ರೆ, ನಿನಗೆ ಅಂತ ಬರೆಯುವ ತಾಕತ್ತಿದ್ರೆ, ನಿನಗೆ ಇದೆಲ್ಲ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ, ನಿನ್ಗೆ ಅಷ್ಟು ಕರುಣೆ ಬರ್ತಾ ಇದ್ರೆ ನೀನೇ ಯಾಕೆ ಒಂದು ಭಾಷೆ ಬರಿಬಾರ್ದು ಅಂತ ಒಂದು ಕೊಂಕು ಮಾತಾಡಿದ್ರು. ಅದನ್ನ ಅಲ್ಲಿ ನೆನಪಿಸಿದ್ರು ಕೂಡ. ಆಚಾರ್ಯರ ಆ ಪ್ರಸಂಗವನ್ನ ಗುರುಗಳು ಮಾತಾಡಿದ್ದನ್ನ ಹೇಗೆ ಸ್ವೀಕರಿಸಿದು ಅಂತಂದ್ರೆ ಗುಣಾಂಶ ತೋಷಿಣ. ಅದರಲ್ಲಿ ಭಾಷ್ಯ ಬರಿ ಅನ್ನೋ ಆದೇಶವನ್ನು ಮಾತ್ರ ತಗೊಂಡ್ರು ಹೊರತು, ನಿಂಗೆ ಅಂತ ತಾಕತ್ತಿದ್ರೆ, ನಿನ್ಗೆ ಹಾಗೆ ಬರುದಿದ್ರೆ, ನಿಂಗೆ ಇದೆಲ್ಲ ತಪ್ಪು ಅಂತ ಅನ್ಸುದಿದ್ರೆ, ನೀನ್ ಇಷ್ಟೆಲ್ಲ ದೊಡ್ಡ ಜಾಣ ಆಗಿದ್ರೆ, ಹಾಗೆ ಹೀಗೆ ಅಂತ ಏನ್ ಹೇಳಿದ್ರು, ಅದು ಯಾವುದು ಕೊಕ್ಕು ಮಾತುಗಳನ್ನ ಮನಸ್ಸಿಗೆ ತಗೊಳ್ಳಿಲ್ಲ. ಕೇವಲ ಭಾಷ್ಯ ಬರಿ ಅನ್ನುವ ಮಾತನ್ನ ಮಾತ್ರ ತಗೊಂಡ್ರು. ಇತ್ತ ನಾರಾಯಣ ಗುರುಗಳು ಹೇಳಿದ್ರು, ಇತ್ತ ತನ್ನ ದೀಕ್ಷೆ ಕೊಟ್ಟ ಗುರುಗಳು ಆಡಿದ್ರು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸೂತ್ರ ಭಾಷ್ಯವನ್ನ ರಚನೆ ಮಾಡಿದ್ರು. ತುಲ್ಯಂ ಭಾಷ್ಯಂಚ ಕುರುವನ್. ಆ ನಂತರ ಸ್ವಸಮ ಗುಣಗಣಂ, ತನ್ನಂತೆಯೇ ಅಂದ್ರೆ ಭಗವಂತನ ಪ್ರತೀಕ ಮಧ್ವಾಚಾರ್ಯರು ಅಂತಂದ್ರೆ. ಆಚಾರ್ಯರಿಗೆ ದೇವರದ್ದೇ ಮತ್ತೊಂದು ಪ್ರತೀಕ ಬೇಕು ಅಂತ ಅನ್ನಿಸ್ತು ತನಗೆ. ಅದಕ್ಕೋಸ್ಕರ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರು. ಆ ವ್ಯಾಖ್ಯಾನ ಏನಾಯ್ತು ಅಂದ್ರೆ ತನ್ನ ಪ್ರತೀಕ ಆಯ್ತು. ಸೂತ್ರ ದೇವರ ವ್ಯಾಖ್ಯಾನ, ದೇವರ ಪ್ರತಿಕೃತಿ. ಸೂತ್ರಕ್ಕೆ ವ್ಯಾಖ್ಯಾನ ಅದು ಗುರುಗಳ ಪ್ರತಿಕೃತಿ, ಅಂದ್ರೆ ಮಧ್ವಾಚಾರ್ಯರ ಪ್ರತಿಕೃತಿ. ಅಂದ್ರೆ ಆಚಾರ್ಯ ಮಧ್ವರು ಬರೆದಿಟ್ಟ ಅಥವಾ ಬರೆಸಿಟ್ಟ ಈ ಮಾತುಗಳಲ್ಲಿ ಯಾವುದೋ ಒಂದನ್ನ ಕಿವಿಗೆ ಹಾಕಿಕೊಂಡು ಅಥವಾ ಬರೆದ ಅಕ್ಷರಗಳನ್ನ ನಿತ್ಯ ನಮ್ಮ ಬಳಿ ಇಟ್ಟುಕೊಂಡಿದ್ದೇವೆ ಅಂದ್ರೆ ಮಧ್ವಾಚಾರ್ಯರೇ ಇದ್ದಾರೆ ಅಂತ ಅರ್ಥ. ಯಾವುದೋ ಒಂದು ಶ್ಲೋಕ ಆಚಾರ್ಯರು ಉದಾಹರಿಸಿದಂತಹ ಒಂದು ಮಾತನ್ನ ಬರೆದಿಟ್ಟು ಜೇಬಲ್ಲಿ ಇಟ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಜೇಬಲ್ಲಿ ದೇವರಿದ್ದಾನೆ, ಅಂದ್ರೆ ಮಧ್ವಾಚಾರ್ಯರಿದ್ದಾರೆ ಅಂತ ಅರ್ಥ. ರೂಪ ಮನ್ಯದಿವ ಧನ್ಯಮಾತ್ಮನ. ನಾರಾಯಣ ಪಂಡಿತರು ಬಾಯಿ ತುಂಬಿ ಹೊಗಳಿ ಹೇಳ್ತಾರೆ, ಸರ್ವಮೂಲ ಗ್ರಂಥ ಅಂದ್ರೆ ಅದನ್ನ ಕನಿಷ್ಠ ಪಕ್ಷ ನಾವು ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ತಂದಿಟ್ಟುಕೊಂಡು ಒಂದ್ ದಿವ್ಸ ಓದ್ಲಿಕ್ಕೆ ಶಕ್ತಿ ಕೊಡಪ್ಪ ಅಂತ ದೇವರ ಹತ್ರ ಕೇಳಿ ಆ ಗ್ರಂಥವನ್ನ ನಮ್ಮ ದೇವರ ಮನೆಯಲ್ಲಿ ದೇವರ ಪೂಜಾ ಸ್ಥಾನದಲ್ಲಿ ಇರಿಸಿದ್ರೆ, ದೇವರ ನಂತರ ಗುರುಗಳು ಅಂತ ನೆನಪಿಟ್ಟುಕೊಂಡು ಅದನ್ನ ಆರಾಧನೆ ಮಾಡಿದ್ರೆ ಮಧ್ವಾಚಾರ್ಯರದ್ದೇ ಪ್ರತೀಕ. ನೀವು ಏನು ಮಧ್ವಾಚಾರ್ಯರ ಪ್ರತಿಮೆ ಇಡ್ತೀರಿ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಅನ್ನುವ ಹಾಗೆ ಆಚಾರ್ಯರ ವಾಕ್ಯ ಸಮೂಹ, ಆಚಾರ್ಯರ ಗ್ರಂಥ ಸಮೂಹ. ಹಾಗೆ ಸ್ವಸಮ ಗುಣಗಣಂ, ತನಗೆ ಸಮಾನವಾದ ಗುಣದಿಂದ ಕೂಡಿದ ಅಕ್ಷರಗಳ ಗಣ ರಾಶಿಯನ್ನ ತುಂಬುವ ಸೂತ್ರ ಭಾಷ್ಯವನ್ನ ರಚಿಸಿಕೊಟ್ರು. ಅದರಿಂದ ಹೊರಟು ಸೀದಾ ಗೋದಾವರಿಯ ತೀರಕ್ಕೆ ಬಂದ್ರು. ಬರುವಾಗ ಅಲ್ಲಿ ದೊಡ್ಡ ವಾದ ನಡೆಯಿತು. ಚಕ್ಷಾಸ್ತ್ರಾಶೇಷ ಶಾಖಾಸು ಸಂಪ್ರಯಾತಃ, ಅಂದ್ರೆ ಚೆನ್ನಾಗಿ ಅಲ್ಲಿಂದ ಮರಳಿ ಬಂದ್ರು. ಪುನಃ ವಾಪಸ್ ಮರಳಿ ಬರುವಾಗ ಷಟ್ಶಾಸ್ತ್ರಾಶೇಷ ಶಾಖಾಸು ಅಖಿಲ ವಿಜಯವಾನ್ ಶೋಭನಂ ಸೂರಿವರ್ಯಂ. 6 ಶಾಸ್ತ್ರಗಳಲ್ಲಿ, ಎಲ್ಲ ವೇದಾಂಗಗಳಲ್ಲಿ ಪಂಡಿತರೊಡನೆ ವಾದ ಮಾಡಿ ಚೆನ್ನಾಗಿ ಗೆದ್ದು ಆ ಕಾಲದ, ಆ ಜಾಗದ, ಆ ಶಾಸ್ತ್ರದ ಹಿನ್ನೆಲೆಯ ದೊಡ್ಡತನವನ್ನ ಸಂಪಾದಿಸಿದ ಶೋಭನ ಭಟ್ಟರು ಅನ್ನುವಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲಿ ಇದ್ದ ಎಲ್ಲ ಪಂಡಿತರನ್ನ ಸೋಲಿಸಿ ನಿರುತ್ತರಗೊಳಿಸಿದ್ರು. ಎಲ್ಲರನ್ನು ಗೆದ್ದಿದ್ದೆ, ಆದ್ರಿಂದಾಗಿ ನಾನು ಮಹಾಪಂಡಿತ ಅಂತ ಅವರ ತಲೆಯಲ್ಲೂ ಪಾಂಡಿತ್ಯ ತುಂಬಿತ್ತು, ಪಾಂಡಿತ್ಯ ಇದೆ ಅಂತ ತುಂಬಿತ್ತು. ಆಚಾರ್ಯರು ಆ ಸೂರಿವರ್ಯಂ, ಆ ಶೋಭನ ಭಟ್ಟರನ್ನ ಶಿಷ್ಯಂ ಲಬ್ಧ್ವಾ, ಎಲ್ಲರನ್ನ ಗೆದ್ದವರು ಆಚಾರ್ಯರ ಹತ್ರ ಸೋತರು.
ಆದ್ರೆ ಸೋತು ಸಿಟ್ಟು ಮಾಡ್ಕೊಳ್ಳಿಲ್ಲ. ಸೋತ್ರೆ, ದೊಡ್ಡವರ ಹತ್ರ ಸೋತ್ರೆ ತುಂಬಾ ಖುಷಿ ಪಡ್ಬೇಕು ನಾವು. ಮತ್ತು ವಾದ ಮಾಡಿ ಗೆಲ್ಬೇಕು ಅನ್ನೋ ಹಠಕ್ಕೆ ಎಷ್ಟು ಹೋಗ್ತೀವೋ ಅಷ್ಟು ಜ್ಞಾನದಿಂದಲೂ ದೂರ ಆಗ್ತೇವೆ, ಗುರುಗಳ ಪ್ರೀತಿಯಿಂದಲೂ ದೂರ ಆಗ್ತೇವೆ, ದೇವರಿಂದನೂ ದೂರ ಆಗ್ತೇವೆ. ಆಚಾರ್ಯರಿಗೆ ಸಿಕ್ಕ ಶಿಷ್ಯರೆಲ್ಲ ಹೀಗೇನೆ ಹೆಚ್ಚು ಕಮ್ಮಿ. ವಾದದಲ್ಲಿ ಸೋತ್ವಿ ಅಂತ ದೂರ ಆಗ್ಲಿಲ್ಲ. ಅಂದ್ರೆ ಆ ಪ್ರಜ್ಞೆ ದೇವರು ಕೊಡ್ಬೇಕು ನಮಗೆ. ಸಿಟ್ಟು ಬರುತ್ತೆ ಆ ಹೊತ್ತಿಗೆ. ನನ್ನನ್ನು ಶಿಷ್ಯ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ರು. ನಾನ್ ನಿಮ್ಗೆ ಶಿಷ್ಯನಾಗ್ತೇನೆ, ದಾಸನಾಗ್ತೇನೆ, ನನ್ನ ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ ಅಂದ್ರು. ಆಯ್ತು ಬಾ ಅಪ್ಪ ಅಂದ್ರು. ಶಿಷ್ಯತ್ವದ ದೀಕ್ಷೆಯನ್ನು ಕೊಟ್ರು. ಲಬ್ಧ್ವಾ ಶಿಷ್ಯಂ. ಇನ್ನೂ ಅನೇಕ ಜನ ಹೀಗೆ ನಮಗೂ ವೈಷ್ಣವ ದೀಕ್ಷೆ ಕೊಡಿ ಅಂತ ಬಂದ್ರು ಆಚಾರ್ಯರ ಹತ್ರ. ಆಚಾರ್ಯರು ಅಷ್ಟೂ ಜನಕ್ಕೆ ಶಿಷ್ಯತ್ವವನ್ನು ಕೊಟ್ಟು, ದೀಕ್ಷೆಯನ್ನು ಕೊಟ್ಟು, ಶಾಸ್ತ್ರಾಧ್ಯಯನ ಮಾಡಿ ಅನ್ನುವುದಕ್ಕೆ ಬೇಕಾದ ದಾರಿಯನ್ನು ಕಲ್ಪಿಸಿದ್ರು. ಹೀಗೆ ದೊಡ್ಡ ಶಿಷ್ಯ ವೃಂದವನ್ನ ಪಡೆದು ವಿವಿಧಾನ್ ಪ್ರಾಪ್ಯ ಪ್ರಾಪ್ತ ರೂಪ್ಯೋ ಗತಿರ್ಮೇ ಅತಿಚೈತ್ರಂ ಪುನರಪಿ ಪ್ರಾಪ್ಯ. ದೊಡ್ಡ ಪಂಡಿತರ ಮಂಡಳಿಯ ಜೊತೆಗಿನ ವಾದ ವಿವಾದಗಳಲ್ಲಿ ಬಹಳ ಜನ ಆಚಾರ್ಯರ ಜ್ಞಾನದ ಗುಣಕ್ಕೆ ಸೋಲದವನಿಗೆ ಹೃದಯದಲ್ಲಿ ಭಾವವೇ ಇಲ್ಲ ಅಂತ ಅರ್ಥ. ಸದ್ಗುಣಗಳಿಗೆ ತಲೆಭಾಗದ ತಲೆಯಲ್ಲಿ ಏನೂ ವಿವೇಕ ಇಲ್ಲ ಅಂತ ಅರ್ಥ. ಯೋಚನೆಯ ಶಕ್ತಿಯೇ ಕುಸಿದು ಹೋಗಿದೆ, ಕೇವಲ ಆತ್ಮ ಮದ ಮಾತ್ರ ಮನೆ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿದ್ದವರು ಎಲ್ಲರೂ ಆಚಾರ್ಯರ ಸ್ಪರ್ಶ ಆದ ತಕ್ಷಣ ಬದಲಾಗಿ ಬಿಟ್ರು. ಅದೇನು ಸಮೂಹ ಸನ್ನಿ ಇದ್ದ ಹಾಗೆ ಎಲ್ರಿಗೂ ಇಷ್ಟ ಆಯ್ತು. ಯಾಕಂದ್ರೆ ಆಚಾರ್ಯರು ಮಾತಾಡೋ ಪ್ರತಿಯೊಂದು ಸಂಗತಿಯು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಇತ್ತು. ಆದ್ರಿಂದ ಯಾರಿಗೂ ಆಚಾರ್ಯ ಏನೋ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಇದು ಇಲ್ಲಿಯ ತನಕ ಅವರ ಒಳಗೂ ಇದ್ದ ಅನೇಕ ಜಿಜ್ಞಾಸೆಗಳ ಪ್ರಶ್ನೆಗೆ ಉತ್ತರವಾಗಿತ್ತು. ಆದ್ರಿಂದ ಅವ್ರಿಗೆ ಇಷ್ಟ ಆಯ್ತು. ಶೋಭನ ಭಟ್ಟರು ಅಷ್ಟು ಕಾಲದವರೆಗೂ ಅನೇಕ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ವಾದ ವಿವಾದ ಮಾಡಿದಾಗ್ಲೂ ಎದ್ರು ಒಳಗೆ ಕೆಲವು ಪ್ರಶ್ನೆ ಹಾಗೆ ಉಳಿದಿರ್ತಿತ್ತು. ಆದ್ರೆ ಈ ಎದುರಿನಲ್ಲಿದ್ದವನಿಗೆ ಅದು ಗೊತ್ತಿಲ್ಲ. ಆದ್ರಿಂದಾಗಿ ಗೆದ್ದ ಅನ್ನುವ ಪಟ್ಟ ಹಾಗೆ ಉಳಿತಿತ್ತು. ಆದ್ರೆ ತನ್ನೊಳಗೆ ಒಬ್ಬ ಎದುರುಗಡೆ ನಿಂತಿರ್ತಾನಲ್ಲ, ನಿನಗಿದು ಗೊತ್ತಿಲ್ಲ, ನೀನ್ ಇದನ್ನು ತಿಳಿದಿಲ್ಲ, ನೀನ್ ಇದನ್ನು ಹೇಳ್ತಿಲ್ಲ, ನಿನಗಿದು ಅರ್ಥ ಆಗಿಲ್ಲ ಅಂತ ಹೇಳುವ ಒಬ್ಬ ಒಳ ಮನಸ್ಸಿನವನು ಇರ್ತಾನಲ್ಲ, ಅವನನ್ನು ಸಮಾಧಾನ ಮಾಡುದು ಹೇಗೆ? ಆ ಸಮಾಧಾನ ಆಚಾರ್ಯರು ಕೊಟ್ರು. ಆ ಸಮಾಧಾನಗಳಿಗೆ ಶಾಸ್ತ್ರೀಯವಾದ ನೆಲೆ ಇದೆ ಅನ್ನುವ ಭರವಸೆಯನ್ನ ತುಂಬಿದ್ರು. ವ್ಯಾಸರಲ್ಲಿ ಮತ್ತಷ್ಟು ಶ್ರದ್ಧೆ ಹುಟ್ಟುವಂತೆ ಮಾಡಿದ್ರು. ತಾನಿಲ್ಲಿ ತನಕ ತಿಳಿದ ಎಲ್ಲ ಸಂಗತಿಗಳಿಗೆ ಈ ನೆಲೆಯಲ್ಲಿ ವಿಸ್ತಾರ ಭಾವವನ್ನ ಕಲ್ಪಿಸಿದ್ರೆ ಅದು ಮತ್ತಷ್ಟು ಅರ್ಥಪೂರ್ಣ ಆಗತ್ತೆ ಅಂತ ಅವರಿಗೆ ಭಾವ ಬಂತು. ಆದ್ರಿಂದಾಗಿ ಆಚಾರ್ಯರ ಶಿಷ್ಯರಾದ್ರು. ಅವರೇ ಪದ್ಮನಾಭ ತೀರ್ಥರು ಅಂತ ಮುಂದೆ ಪ್ರಸಿದ್ಧಿಗೆ ಬರ್ತಾರೆ. ಅಂತಹ ಮಧ್ವಾಚಾರ್ಯರು ಮೇ ಗತಿಹಿ, ಉಡುಪಿಗೆ ಸೇರಿಕೊಂಡ ಆಚಾರ್ಯ ಮಧ್ವರು ನನಗೆ ಗತಿಯಾಗಲಿ, ಉಡುಪಿಯನ್ನ ಮುಟ್ಟಿಸುವ, ಉಡುಪಿಯಲ್ಲಿರುವ ಕೃಷ್ಣನನ್ನ ತೋರಿಸುವ ಪ್ರಾಪ್ತ ರೂಪ್ಯ. ರೂಪ್ಯ ಅಂದ್ರೆ ಬೆಲೆ ಬಾಳುವಂತಹ ನೆಲೆ ರೂಪ್ಯ ಪೀಠ. ರಾಮಭೋಜ ಪರಶುರಾಮನಿಗಾಗಿ ಕಟ್ಟಿದಂತಹ ದೊಡ್ಡ ಪೀಠ. ಅದೇ ಭೂಮಿಯ ಆಳದಲ್ಲಿ ಇದ್ದು ಅಲ್ಲಿಯ ಸುತ್ತ 4 ದುರ್ಗಾಲಯ, 4 ನಾಗಾಲಯಗಳಿರುವ ಜಾಗ ಅಂತೆಲ್ಲ ಅದರ ಇತಿಹಾಸದಲ್ಲಿದೆ. ರಾಮಭೋಜ ಕಟ್ಟಿದಂತಹ ದೊಡ್ಡ ಪೀಠ ಅಂತ. ಅಂತಹ ಜಾಗಕ್ಕೆ ಆಚಾರ್ಯರು ಮರಳಿದ್ರು ಅಂತ ಮರಳಿದ ಆಚಾರ್ಯರು, ಮರಳಿ ಉಡುಪಿಗೆ ಸೇರಿದ ಆಚಾರ್ಯರು ನನಗೆ ಗತಿಹಿ, ನನಗೆ ಆಸರೆಯಾಗಲಿ ಅಂತ ಈ ಪದ್ಯದ ಪ್ರಾರ್ಥನೆ. ಇಲ್ಲಿಗೆ 18 ಪದ್ಯ ಮುಗಿಯಿತು. ಇನ್ನು ಕೆಲವು ಪದ್ಯಗಳಿವೆ. ಮುಂದಿನ ಶನಿವಾರ ಮತ್ತೆ ಸೇರಿದಾಗ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.